ಬೆಂಗಳೂರಿನಲ್ಲಿ ಸುಮಾರು 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಅಗೈನ್ ಬಾಂಬ್ ಬೆದರಿಕೆಯ ಇಮೇಲ್ಗಳು ಬಂದಿವೆ ಇವತ್ತು. ಬೆಂಗಳೂರಿನಲ್ಲಿ ಖಾಸಗಿ ಶಾಲೆಗಳಿಗೆ ಬಾಂಬ್ ಬೆದರಿಕೆ ಮೇಲ್ ಮುಖಾಂತರ 40 ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ಇಮೇಲ್ ಬಂದಿದೆ. ಆಗಾಗ್ಗೆ ನಡೀತಾನೆ ಇರ್ತಿದೆ. ಶಾಲಾ ಮಕ್ಕಳನ್ನು ಹೊರಗೆ ಕಳಿಸಿ ಎಲ್ಲ ಕಡೆ ತಪಾಸಣೆ ಮಾಡಿಸಿದ್ದಾರೆ. ಆರ್ ನಗರ, ಕೆಂಗೇರಿ ಸೇರಿದಂತೆ ಹಲವು ಶಾಲೆಗಳಿಗೆ ಬೆದರಿಕೆಯ ಮೇಲ್ ಬಂದಿರೋದು. ಆಮೇಲೆ ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳದವರು ಆಗಮಿಸಿ ಪರಿಶೀಲನೆ ಮಾಡಿದ್ದಾರೆ. ಎಲ್ಲ ಕಡೆ ಚೆಕ್ ಮಾಡಿದ್ದಾರೆ. ಮತ್ತೊಂದು ಕಡೆ ದೆಹಲಿಯ ಶಾಲೆಗಳಿಗೂ ಇದೇ ರೀತಿಯಾಗಿದೆ. ಪಶ್ಚಿಮ ಬಿಹಾರ್ನಲ್ಲಿರುವ ರಿಚ್ಮಂಡ್ ಶಾಲೆಗೆ ಬೆದರಿಕೆ ಸಂದೇಶ ಬಂದಿದೆ. ಬೆಂಗಳೂರು, ದೆಹಲಿ ಎರಡೂ ಕಡೆ ಆಗಿದೆ ಇದೇ ರೀತಿ. ಅವರವರ ಸ್ಕೂಲ್ಗಳ ಅಕೌಂಟ್ ಇರ್ತವಲ್ಲ, ಇಮೇಲ್ ID ಇರ್ತವಲ್ಲ, ಅಲ್ಲಿಗೆ ಮೇಲ್ ಮಾಡೋದು, ಸುಮ್ಮನೆ ಮೇಲ್ ಮಾಡೋದು, ನಿಮ್ಮ ಸ್ಕೂಲ್ನಲ್ಲಿ ಬಾಂಬ್ ಇಟ್ಟಿದ್ದೀವಿ ಅಂತ. ಆದರೆ ಮಕ್ಕಳಿರ್ತಾರೆ ಸ್ಕೂಲ್ನಲ್ಲಿ, ಎಂಥವ್ರಿಗೂ ಆತಂಕ ಆಗುತ್ತೆ. ಸೊ ಮಕ್ಕಳನ್ನೆಲ್ಲ ಹೊರಗಡೆ ಕಳಿಸಿ ಆ ನಂತರ ತಪಾಸಣೆಯನ್ನು ಮಾಡಿಸಿದ್ದಾರೆ. ಕಂಪ್ಲೀಟ್ ಒಳಗಡೆ ಎಲ್ಲ ಚೆಕ್ ಮಾಡಿಸಿದ್ದಾರೆ. ಅಂಥದ್ದೇನೂ ಕಂಡು ಬಂದಿಲ್ಲ. ಏಕಕಾಲಕ್ಕೆ 40 ಶಾಲೆಗಳು. ಆಮೇಲೆ ಈ ಸಮಸ್ಯೆಗಳನ್ನ ಬಗೆಹರಿಸೋಕ್ಕೂ ಆಗಲ್ಲ. ಯಾಕೆಂದರೆ ಆ ಮೇಲ್ ಬಂದಿರೋದು IP ID ಎಲ್ಲಿದು ಏನು ಎತ್ತ ಅಂತ ಪತ್ತೆ ಹಚ್ಚೋಕ್ಕೂ ಆಗಲ್ಲ. 7:45 ನಮಗೆ ಮೇಲ್ ಬಂತು. ನಾವು ಚೆಕ್ ಮಾಡಿದ ಮೇಲೆ ಇಮಿಡಿಯೇಟ್ಲಿ ಭಾರತೀನಗರ್ ಪೊಲೀಸ್ ಸ್ಟೇಷನ್ ಅವರಿಗೆ ನಾವು ಇನ್ಫಾರ್ಮ್ ಮಾಡಿದ್ದೀವಿ. ವಿದಿನ್ 5 ಮಿನಿಟ್ಸ್ ಅವ್ರು ಬಂದು ಎಲ್ಲ ಚೆಕ್ ಮಾಡಿದರು. ಏನು ಥ್ರೆಟ್ ಏನೂ ಇಲ್ಲ. ಅದೇ ಯಾರೋ ಒಂದು ಸೈಕಾಲಜಿಕಲಿ ಅಫೆಕ್ಟೆಡ್ ಮ್ಯಾನ್ ಅವನು ಸೆಂಡ್ ಮಾಡಿದ್ದಾರೆ ಅಷ್ಟೇ. 7:45 ಮಾರ್ನಿಂಗ್. ವೆರಿ ನೀಟ್ಲಿ ವಿ ಹ್ಯಾವ್ ಫಾಲೋಡ್ ದ ರೂಲ್ಸ್. ಅರೌಂಡ್ 7:45 ನಮಗೆ ಮೇಲ್ ಬಂತು. ನಾವು ಚೆಕ್ ಮಾಡಿದ ಮೇಲೆ ರೈಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಂಡ. ನಾಗೇಶ್, ಇದೇ ಮೊದಲೇನಲ್ಲ ಈ ಥರ ಬೆದರಿಕೆ ಇಮೇಲ್ಗಳು ಬರ್ತಿರೋದು. ಬಟ್ ಅವ್ರು ಯಾರು ಏನು ಎತ್ತ ಅಂತ ಕೂಡ ಐಡೆಂಟಿಫೈ ಮಾಡೋಕ್ಕಾಗಲ್ಲ, ಹಾಗಾಗುತ್ತೆ ಪರಿಸ್ಥಿತಿ. ಇವಾಗ ಎಲ್ಲೆಲ್ಲಿ ಯಾವ್ಯಾವ ಶಾಲೆಗಳಿಗೆ ಈ ರೀತಿ ಆಗಿದೆ, ಏನು ಕ್ರಮ ತಗೊಂಡಿದ್ದಾರೆ ಪೊಲೀಸರು ಅಂತ? ಅರವಿಂದ್, ನೀವು ಹೇಳಿದಾಗೆ ಬೆಂಗಳೂರಿನಲ್ಲಿ ಪದೇ ಪದೇ ಖಾಸಗಿ ಶಾಲೆಗಳಿಗೆ ಈ ರೀತಿ ಬಾಂಬ್ ಬೆದರಿಕೆ ಕರೆಗಳು ಮತ್ತು ಇಮೇಲ್ಗಳು ಬರ್ತಾನೆ ಇರುತ್ತೆ. ಇವತ್ತು ಕೂಡ ಅದೇ ರೀತಿಯಾಗಿ ಬೆಂಗಳೂರಿನ 40ಕ್ಕೂ ಹೆಚ್ಚು ಖಾಸಗಿ ಶಾಲೆಗಳಿಗೆ ಒಂದು ಬೆದರಿಕೆ ಇಮೇಲ್ ಬಂದಿರುವಂಥದ್ದು. ಮುಂಜಾನೆ 7:45 ಸುಮಾರಿಗೆ ಇಮೇಲನ್ನು ನೋಡಿರುವಂಥ ಖಾಸಗಿ ಶಾಲೆಯವರು ಬೆಂಗಳೂರಿನ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಪೊಲೀಸರಿಗೆ ಮಾಹಿತಿಯನ್ನು ನೀಡಿರುವಂಥದ್ದು. ಪೊಲೀಸರು ಈ ಕೂಡಲೇ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡಿರುವಂಥದ್ದು. ನಾನು ಸದ್ಯ ಬೆಂಗಳೂರಿನ ಪುಲಕೇಶಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂಥ ಸೈಂಟ್ ಜರ್ಮನ್ ಅಕಾಡೆಮಿ ಸ್ಕೂಲ್ ಬಳಿ ಇದ್ದೇನೆ. ಈ ಶಾಲೆಗೆ ಕೂಡ ಬೆಳಿಗ್ಗೆ 7:45 ಸುಮಾರಿಗೆ ಒಂದು ಮೇಲ್ ಬಂದಿರುತ್ತೆ. ಆ ಮೇಲನ್ನು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಶಾಲೆಗೆ ಬಾಂಬನ್ನು ಇಟ್ಟಿರೋದಾಗಿ ಇರುತ್ತೆ ವಿಚಾರ. ಆ ಕೂಡಲೇ ಭಾರತೀನಗರ ಪೊಲೀಸರಿಗೆ ಮಾಹಿತಿ ನೀಡ್ತಾರೆ. ಭಾರತೀನಗರ ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ನೋಡಿದಂಥ ಸಂದರ್ಭದಲ್ಲಿ ಇದೊಂದು ಬೆದರಿಕೆ ಇಮೇಲ್ ಅನ್ನುವಂಥದ್ದು ಪ್ರಾಥಮಿಕವಾಗಿ ಗೊತ್ತಾಗಿರುವಂಥ ಕಾರಣಕ್ಕಾಗಿ ಪೊಲೀಸರು ಇನ್ನೂ ಕೂಡ ಇದೇ ಶಾಲೆಯಲ್ಲಿ ಪರಿಶೀಲನೆ ಮಾಡುವ ಕೆಲಸವನ್ನು ಮಾಡ್ತಿದ್ದಾರೆ. ಆ ಇಮೇಲನ್ನು ನೋಡಿದಂಥ ಸಂದರ್ಭದಲ್ಲಿ ಮೆಂಟಲಿ ಡಿಸ್ಟರ್ಬ್ ಆಗಿರುವಂಥ ವ್ಯಕ್ತಿಯೊಬ್ಬ ಈ ರೀತಿ ಫೇಕ್ ಇಮೇಲನ್ನು ಮಾಡಿದ್ದಾನೆ ಅನ್ನುವಂಥದ್ದು ಈಗ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಪೊಲೀಸರು ಈಗಾಗಲೇ ಆತ ಯಾರು ಅನ್ನುವಂಥದ್ದನ್ನು ಹುಡುಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಅರವಿಂದ್, ರೈಟ್. ಥ್ಯಾಂಕ್ ಯು ನಾಗೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಏನು ಉದ್ದೇಶನೋ, ಏನು ಕತೆನೋ, ಯಾಕೆ ಈ ಥರ ಮಾಡ್ತಾರೋ ಒಂದು ಅರ್ಥ ಆಗ್ತಾ ಇಲ್ಲ. ಒಂದು ಮೇಲ್ ಬಂದರೆ ನೆಗ್ಲೆಕ್ಟ್ ಕೂಡ ಮಾಡೋಂಗಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಟೆನ್ಸ್ ಆಗ್ತಾರೆ ಈ ಥರ ಆದಾಗ. ಮತ್ತು ಪೊಲೀಸ್ ಸ್ಟೇಷನ್ಗೆ ಹೇಳಿ ಅವ್ರನ್ನೆಲ್ಲ ಕರೆಸಿ, ಬಾಂಬ್ ನಿಷ್ಕ್ರಿಯ ದಳದವ್ರನ್ನ ಕರೆಸಿ ತಪಾಸಣೆ ಮಾಡಿಸಿ ಎಲ್ಲ ಮಾಡಬೇಕು. ಒಂದು ಅರ್ಧ ದಿನ ಅದರಲ್ಲೇ ಹೋಗ್ಬಿಡುತ್ತೆ ಹೆಚ್ಚು ಕಡಿಮೆ. ಬಟ್ ಅವ್ರ ಉದ್ದೇಶ ಏನು, ಅವ್ರು ಯಾರು ಅಂತ ಫಸ್ಟ್ ಪತ್ತೆ ಹಚ್ಚಬೇಕು.